ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯ ಆತ್ಮೀಯ ಬಂಧುಗಳೇ, ರಾಶಿ ಚಕ್ರದ ಅತ್ಯಂತ ಪ್ರಭಾವಶಾಲಿ ರಾಜ ಗಾಂಭೀರ್ಯದ ರಾಶಿಯಾದ ಸಿಂಹ ರಾಶಿಯವರ ಮೇ ತಿಂಗಳ ಸಂಪೂರ್ಣ ಮಹಾಭವಿಷ್ಯದ ಬಗ್ಗೆ ವಿವರವಾಗಿ ತಿಳಿಯೋಣ. ಮೇ 20ರಿಂದ 30ರವರೆಗಿನ ಸಮಯ ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳನ್ನು ತರಲಿದೆ, ಯಾರ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು, ನಿಮ್ಮ ನೆರೆಹೊರೆಯವರಿಂದ ಅಥವಾ ನಿಮ್ಮ ಆತ್ಮೀಯರಿಂದಲೇ ನಿಮಗೆ ಎಂತಹ ಕಠಿಣ ಒಂದು ಟೈಮ್ ಅನ್ನೋದು ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ನಿಮಗೆ ವಿವರವಾಗಿ ಹೇಳ್ತಾ ಇದ್ದೇವೆ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ವಿಡಿಯೋದ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ನಿಮ್ಮ ಶತ್ರುಗಳ ಹೆಸರು ಮತ್ತು ಅವರ ಹಳ್ಳಿಯ ಸುಳಿವನ್ನು ನಾವು ನಿಮಗೆ ಬಿಚ್ಚಿಡ್ತಾ ಇದ್ದೇವೆ. ಹಾಗಾಗಿ ತಕ್ಷಣವೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀ ಶನಿ ಮಹಾರಾಜ್ ಅಂತ ಕಮೆಂಟ್ ಮಾಡಿ, ಜೈ ಮಾತಾದಿ ಅಂತ ಬರೆಯೋದನ್ನು ಮರಿಬೇಡಿ. ಇದರಿಂದ ಶನಿದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ. ಸಿಂಹರಾಶಿಯ ವ್ಯಕ್ತಿಗಳೇ, ನಿಮ್ಮ ರಾಶಾಧಿಪತಿ ನವಗ್ರಹಗಳ ರಾಜನಾದ ಸಾಕ್ಷಾತ್ ಸೂರ್ಯದೇವ ಆಗಿದ್ದಾರೆ. ಸೂರ್ಯನ ಪ್ರಭಾವದಿಂದಾಗಿ ನೀವು ಸದಾ ನಾಯಕತ್ವ ಗುಣ ಉಳ್ಳವರು, ಸ್ವಾಭಿಮಾನಿಗಳು, ಧೈರ್ಯಶಾಲಿಗಳು ಮತ್ತು ಯಾರ ಕೆಳಗೂ ಕೂಡ ತಲೆ ಬಾಗೋದಕ್ಕೆ ನೀವು ಇಷ್ಟಪಡದ ಸ್ವಭಾವದವರು ಆಗಿರ್ತೀರ. ಆದರೆ ಕಳೆದ ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಎನ್ನುವುದೇ ಇಲ್ಲ. ನೆಮ್ಮದಿ ಅಂದ್ರೇನೋ ಗೊತ್ತಿಲ್ಲ, ಆ ಥರ ಆಗಿದೆ. ನೀವು ಯಾರಿಗೆ ಒಳ್ಳೆಯದನ್ನು ಮಾಡಲು ಬಯಸ್ತಾ ಇರ್ತೀರೋ ಅವರೇ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಸ್ವಂತ ನೆರೆಹೊರೆಯವರು ಅಂದರೆ ನಿಮ್ಮ ಪಕ್ಕದ ಮನೆಯವರೇ ನಿಮ್ಮ ಪ್ರಗತಿಯನ್ನು ಮತ್ತು ನಿಮ್ಮ ಗಾಂಭೀರ್ಯವನ್ನು ನೋಡಿ ಒಳಗೊಳಗೆ ಅಸೂಯೆ ಪಡ್ತಿದ್ದಾರೆ. ನಿಮ್ಮ ಮುಖದ ಮುಂದೆ ತುಂಬ ಸಿಹಿಯಾಗಿ ಮಾತನಾಡುವ ಇವರು ನಿಮ್ಮ ಬೆನ್ನಿಂದೆ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಸುಳ್ಳು ವದಂತಿಗಳನ್ನು ಹರಡ್ತಾ ಇದ್ದಾರೆ. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಂಡು ನಿಮ್ಮನ್ನು ಸಮಾಜದಲ್ಲಿ, ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ಹಳ್ಳಿಯಲ್ಲಿ ಅವಮಾನ ಮಾಡೋದಕ್ಕೆ ಸಂಚನ್ನು ರೂಪಿಸ್ತಾ ಇದ್ದಾರೆ. ಆದರೆ ನೀವು ಸದಾ ವಿಶಾಲ ಮನಸ್ಸಿನಿಂದ ಎಲ್ಲರನ್ನು ಕೂಡ ನಂಬೋದ್ರಿಂದ ಇಂತಹ ಶತ್ರುಗಳ ಕುತಂತ್ರ ನಿಮಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಆದರೆ ಸಿಂಹರಾಶಿಯವರಿಗೆ ಈಗ ಕಾಲ ಬದಲಾಗ್ತಾ ಇದೆ. ಮೇ 17ರಂದು ನಡೆಯಲಿರುವ ಶನಿದೇವರ ಮಹತ್ತರ ನಕ್ಷತ್ರ ಬದಲಾವಣೆ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ತಿರುವನ್ನು ತರಲಿದೆ. ಶನಿದೇವರು ಬುಧನ ಮಿತ್ರ ನಕ್ಷತ್ರವಾದ ರೇವತಿ ನಕ್ಷತ್ರಕ್ಕೆ ಗೋಚರ ಮಾಡೋದ್ರಿಂದ ನಿಮ್ಮ ಈ ಹಿಂದೆ ನೀವು ಯಾರಿಗೂ ದ್ರೋಹ ಮಾಡದೆ ಅಸಹಾಯಕರಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಮಾಡಿದ ಒಂದು ಸಹಾಯ, ಪುಣ್ಯ, ಒಳ್ಳೆಯ ಕರ್ಮಗಳೇನಿದೆ ಈಗ ನಿಮಗೆ ನಿಮ್ಮ ರಕ್ಷಣೆಗೆ ನಿಂತ್ಕೊತವೆ. ನಿಮ್ಮನ್ನು ಯಾರು ಸಮಾಜದಲ್ಲಿ ಕೆಳಗಿಳಿಸೋದಕ್ಕೆ ನೋಡ್ತಿದ್ರೋ, ಯಾರು ನಿಮ್ಮ ಕಣ್ಣೀರಿಗೆ ಕಾರಣ ಆಗಿದ್ರೋ ಆ ಶತ್ರುಗಳು ಈಗ ನಿಮ್ಮ ವಿಜಯವನ್ನು ಮತ್ತು ನಿಮ್ಮ ಯಶಸ್ಸನ್ನು ನೋಡಿ ತಾವಾಗಿ ಮಾನಸಿಕವಾಗಿ ಸೋಲ್ತಾರೆ. ಶನಿದೇವರ ಮತ್ತು ಬುಧನ ಈ ಶುಭ ಸಂಯೋಜನೆಯು ಸಿಂಹರಾಶಿಯವರಿಗೆ ರಾಜಯೋಗದಂತಹ ಸೌಕರ್ಯಗಳನ್ನು ನೀಡಲಿದೆ. ನಿಮ್ಮ ಮಾನಸಿಕ ಒತ್ತಡಗಳು ದೂರವಾಗಿ ಕಳೆದು ಹೋಗಿದ್ದ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿ ಮತ್ತೆ ನಿಮ್ಮದಾಗುತ್ತೆ. ಈ ಮೇ ತಿಂಗಳಲ್ಲಿ ನಿಮಗೆ ಸಿಗಲಿರುವ ಮೊದಲ ದೊಡ್ಡ ಖುಷಿ ಏನಂದರೆ ಅದು ನಿಮ್ಮ ಸಮಾಜದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಿಗುವ ಗೌರವ ಮತ್ತು ಕೀರ್ತಿ. ಈ ಹಿಂದೆ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ದ ಜನ, ನಿಮ್ಮ ವಿರೋಧಿಗಳು ಹರಡಿದ್ದ ಸುಳ್ಳು ಮಾತುಗಳನ್ನು ನಂಬಿದವರು ಈಗ ತಾವಾಗಿಯೇ ಬಂದು ನಿಮ್ಮ ಮುಂದೆ ತಲೆಬಾಗ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಅಂದರೆ ನಿಮ್ಮ ಬಾಸ್ ಜೊತೆ ಅತ್ಯಂತ ಮಧುರವಾದ ಸಂಬಂಧ ಏರ್ಪಡುತ್ತೆ. ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ನೋಡಿ ನಿಮಗೆ ಅಂತಹ ಹುದ್ದೆ ಅಥವಾ ಪ್ರಮೋಷನ್ ಸಿಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ನಿಮ್ಮ ಆಫೀಸಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಉರಿಯುತ್ತಿದ್ದ ಶತ್ರುಗಳು ಈಗ ನಿಮ್ಮ ಮುಂದೆ ಮುಖ ತೋರಿಸಲಾಗದೆ ತಲೆ ತಗ್ಗಿಸಿ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮಾಜದ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ನಿಮಗಾಗಲಿದ್ದು ಅವರಿಂದ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಅನ್ನೋದು ಆಗುತ್ತೆ. ಇನ್ನು ಎರಡನೇ ದೊಡ್ಡ ಖುಷಿಯ ವಿಷಯಕ್ಕೆ ಬರೋದಾದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸ್ಥಗಿತಗೊಂಡಿದ್ದ ಕೆಲಸದ ಆರಂಭ. ಕಳೆದ ಕೆಲವು ದಿನಗಳಿಂದ ನೀವು ತೀವ್ರವಾದ ಹಣದ ಮುಗ್ಗಟ್ಟನ್ನು ಎದುರಿಸ್ತಾ ಇರ್ಬೋದು. ಕೈಗೆ ಬಂದ ಹಣ ಸುಮ್ಮನೆ ಖರ್ಚಾಗಿ ಹೋಗ್ತಾ ಇರ್ಬೋದು, ಅಥವಾ ಯಾರೋ ನಿಮ್ಮ ಹಣವನ್ನು ಪಡೆದು ಮರಳಿ ನೀಡದೆ ಕೈ ಕೊಟ್ಟಿರ್ಬೋದು. ಆದರೆ ಮೇ 17ರ ನಂತರ ಈ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ. ಸಿಲುಕಿಕೊಂಡಿದ್ದ ನಿಮ್ಮ ಹಣ ನಿಮ್ಮ ಕೈ ಸೇರುತ್ತೆ. ಹಣದ ಅಭಾವದಿಂದಾಗಿ ಅರ್ಧಕ್ಕೆ ನಿಂತು ಹೋದ ಕೆಲಸ ಎಲ್ಲ ಪುನರಾರಂಭ ಆಗುತ್ತೆ. ನಿಮ್ಮ ಶತ್ರುಗಳ ಬಗ್ಗೆ ಹೇಳೋದಾದರೆ ಅವರು ಎಲ್ಲೋ ಇಲ್ಲ, ನಿಮ್ಮ ನೆರೆಹೊರೆಯವರೇ ಆಗಿದ್ದಾರೆ. ನಿಮ್ಮ ಪರಿಸರದಲ್ಲೇ ಇದ್ದಾರೆ. ಅವರು ಕೊಡುವ ಯಾವುದೇ ಒಂದು ತಿನಿಸುಗಳನ್ನು ಅಪ್ಪಿತಪ್ಪಿ ಕೂಡ ತಿನ್ನೋದಕ್ಕೆ ಹೋಗಬೇಡಿ. ಮುಲಾಜಿಗೆ ಬಿದ್ದು ತಿಂದರೆ ಆಮೇಲೆ ಅನುಭವಿಸಬೇಕಾದ ಒಂದು ಸಂದರ್ಭ ಬರುತ್ತೆ. ನೀವು ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೇ ಒಂದು ಸಣ್ಣ ಆರೋಗ್ಯದ ಏರುಪೇರಾದರೂ ಕೂಡ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಈಗ ನಿಮ್ಮ ಶತ್ರುಗಳ ಸುಳಿವನ್ನು ನೀಡೋದಾದರೆ ಅವರು ಬೇರೆಲ್ಲೂ ಇಲ್ಲ, ನಿಮ್ಮ ಸ್ವಂತ ಪರಿಸರದಲ್ಲೇ ಇದ್ದಾರೆ. ಆ ವ್ಯಕ್ತಿಯ ಹೆಸರ ಮೊದಲ ಅಕ್ಷರ MT ಅಥವಾ L ಅಕ್ಷರದಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ.
ಆ ವ್ಯಕ್ತಿ ನಿಮ್ಮ ನೆರೆಹೊರೆಯವರ ಹಳ್ಳಿಯವರಾಗಿರ್ತಾರೆ ಅಥವಾ ನಿಮ್ಮ ಹಳ್ಳಿಯ ದಕ್ಷಿಣ ದಿಕ್ಕಿನಲ್ಲಿ ವಾಸ ಮಾಡೋರಾಗಿರ್ತಾರೆ. ಅವರು ನಿಮ್ಮ ಉದಾರ ಸ್ವಭಾವದ ದುರುಪಯೋಗ ಮಾಡ್ಕೊತಾರೆ. ಆದರೆ ನೀವು ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಮ ಜೊತೆ ಸಾಕ್ಷಾತ್ ಶನಿದೇವರ ಆಶೀರ್ವಾದ ಇದೆ. ನೀವು ಕೇವಲ ನಿಮ್ಮ ಸೈಲೆಂಟ್ ಮತ್ತು ತಾಳ್ಮೆಯ ಸ್ವಭಾವವನ್ನು ಮುಂದುವರಿಸಿ. ಅವರ ಅಹಂಕಾರದ ಮಾತುಗಳಿಗೆ ನೀವೇನು ಪ್ರತಿಕ್ರಿಯೆ ನೀಡಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ಸರಿಯಾದ ಉತ್ತರ ನೀಡುತ್ತೆ. ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಮತ್ತು ಶನಿವಾರದಂದು ಕಾಗೆಗಳಿಗೆ ಅನ್ನವನ್ನು ನೀಡಿ. ಇದರಿಂದ ಎಲ್ಲ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.